ಸೊ ಇವಾಗ ನೋಡಿ, ನಾನು ತಮಗೆ ಹೇಳೋದು, ಲೆಟ್ ಅಸ್ ಗೋ ಬ್ಯಾಕ್ ಫ್ರಮ್ ಬಾಟಮ್ ಲೈನ್ನಿಂದ 12th ಸ್ಟ್ಯಾಂಡರ್ಡ್ವರೆಗೂ ನನ್ನ ಡಿಪಾರ್ಟ್ಮೆಂಟ್ ಅಂದರೆ LKG UKG ಇರಲಿಲ್ಲ. ಈಗ ನಾವು ಇಂಟ್ರಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಕಲಿಕೆಗೆ ಪ್ರೈಮರಿ, ಮಿಡಲ್ ಸ್ಕೂಲು, ಹೈಸ್ಕೂಲ್ ಅಂತ ಏನಾದ್ರು ಕ್ಯಾಟಗರಿ ಮಾಡಿದರೆ ಒಂದೊಂದು ಸೆಕ್ಟರ್ಗೂ ವಿ ಹ್ಯಾವ್ ಇಂಟ್ರಡ್ಯೂಸ್ಡ್ ಡಿಫ್ರೆಂಟ್ ಕೈಂಡ್ ಆಫ್ ಹೆಲ್ಪ್ ಫಾರ್ ಚಿಲ್ಡ್ರನ್ಸಿಗೆ, ಕಲಿಕೆಗೆ. ಈಗ ಸೆಕೆಂಡ್ ಇಯರ್ PUC, ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUCಗೆ ಮಾಡಬೇಕು. 10ನೇ ಕ್ಲಾಸ್ ಮಕ್ಕಳು ಈಗ 12th ಸ್ಟ್ಯಾಂಡರ್ಡಲ್ಲಿ ಬರೆದು ಮೋಸ್ಟ್ಲಿ ಏನಾದರೂ ಪಾಸ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಏನಾಗಿದೆ 10th ಸ್ಟ್ಯಾಂಡರ್ಡ್ ಅಂತ ನೀವು ಯೋಚನೆ ಮಾಡ್ಬೋದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇನ್ಮೇಲೆ ಈ 10th ಸ್ಟ್ಯಾಂಡರ್ಡ್ ಅವ್ರು ಕರೆಕ್ಟಾಗಿ ಬಂದವರು ಕಲಿಕೆಗೆ ಅವರಿಗೆ ಚೆನ್ನಾಗಾಗುತ್ತೆ. ಸೊ ಈ ಸ್ಯಾಂಟಿಟಿ ಆಫ್ ಎಕ್ಸಾಮ್ ಏನಿದೆ ಅದು ಕರೆಕ್ಟ್ ಆಯ್ತು, ಇವಾಗ ಒಂದು ಸ್ಟ್ರೀಮ್ ಲೈನ್ ಆಯಿತು. ಸೊ ಇವಾಗ ನಮ್ಮ ಡಿಪಾರ್ಟ್ಮೆಂಟಿಂದ ಕಲಿಕೆಗೆ ನಾವು ಏನು ಕೊಡಬೇಕು, ಟೀಚಿಂಗಿಗೆ, ಅದನ್ನು ನಾವು ಚೆನ್ನಾಗಿ ಮಾಡ್ತೀವಿ. ಅದು ವಿಶ್ವಾಸ ಇಟ್ಕೊಳ್ಳಿ, ಅದು ಒಂದು ಭಾಗ. ನೆಕ್ಸ್ಟು ಕ್ವೆಶ್ಚನ್ನು, ಈ 6 years ಮಿನಿಮಮ್ ಏನಿದೆ ಅದನ್ನು ನಾನು ಎಲ್ಲರೂ ಒತ್ತಡವನ್ನು ಕೊಡ್ತಾಯಿದ್ರು. ಪಾಪ ಪೇರೆಂಟ್ಸು ಮಕ್ಕಳಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ಮಕ್ಕಳಿಗೆ ದಯವಿಟ್ಟು ಪೇರೆಂಟ್ಸಿಗೆ ನಾನು ಮನವಿ ಮಾಡ್ತೀನಿ, ಅವ್ರನ್ನ ಮಕ್ಕಳನ್ನ ಮಿಷಿನ್ ಥರ ಓದಿಸೋದಕ್ಕೆ ಮಾಡೋಕ್ಕೆ ಹೋಗಬೇಡಿ. ದೇ ಆರ್ ಹ್ಯೂಮನ್ ಬೀಯಿಂಗ್ಸ್. ಅರ್ಜೆಂಟಾಗಿ ಪಾಸ್ ಆಗಬೇಕು, 80-90% ಪಾಸ್ ಆಗಬೇಕು, ಏನಿಲ್ಲ. ಬಿಲ್ ಗೇಟ್ಸು ಕೂಡ ಅವ್ನು ಫೇಲ್ ಆಗೇ ಇದೆ. ಅವ್ನು ಈಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆ್ಯಂಡ್ ಕಂಪ್ಯೂಟರ್ ಇದು ಮಾಡಿದ್ದಾರೆ. ಆ ಥರ ನಾವು ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ ನಾವು ಬೇಕಾದಷ್ಟು ಜನರದ್ದು ಕೊಡ್ಬೋದು. ಸೊ ಅದನ್ನು ಹಂಗೆ ಕಂಪೇರ್ ಮಾಡಬೇಡಿ ಅಂಥೇಳಿ ನಾನು ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಆ ಒತ್ತಡದಲ್ಲಿ ಇನ್ನೂ ಅಷ್ಟೊಂದು ಎಕ್ಸ್ಪೋಸ್ ಆಗದೆ ಇರತಕ್ಕಂಥ ಮಕ್ಕಳಿಗೆ ನಾವು ಆ ಥರ ಒತ್ತಡ ಕೊಡಬಾರ್ದು. ಆದರೆ ಹೆತ್ತವ್ರಿಗೆ ಯಾವಾಗಲೂ ಕೂಡ ಆಸೆ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು. ನನಗೂ ಕೂಡ ಬಟ್ ನನಗೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅಂಥೇಳಿ, ಬಟ್ ನಾಟ್ ಅಂಡರ್ ಪ್ರೆಷರ್. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾಕೆ ಕೊಡ್ತೀವಿ ನಾವು? ನೀವು ಎಕ್ಸಾಮ್ ಯಾಕೆ ತೆಗೆದ್ರಿ? ಫಸ್ಟ್ ಇಯರು, ಸೆಕೆಂಡ್ ಇಯರು, 10th 9thವರೆಗೂ ಎಕ್ಸಾಮ್ ಇರಬಾರ್ದು ಮಕ್ಕಳಿಗೆ ಅಂತ. ಮುಂಚೆಲ್ಲ ನಾವೆಲ್ಲ ಎಕ್ಸಾಮಲ್ಲಿ ಮಾಡಿ 4th ಸ್ಟ್ಯಾಂಡರ್ಡ್ ಫೇಲ್ ಆದರೆ 4th ಸ್ಟ್ಯಾಂಡರ್ಡಲ್ಲಿ ಕೂರಿಸೋರು ನಮ್ಮನ್ನು, 5th ಸ್ಟ್ಯಾಂಡರ್ಡಿಗೆ ಕಳಿಸ್ತಾರೆ. ಈಗ ಹಂಗಲ್ಲ, ಪಾಸೋ ಫೇಲೋ ಕಳಿಸ್ತಾರೆ, 10ನೇ ಕ್ಲಾಸಲ್ಲಿ ಸಿಕ್ಕಾಕೋತಾರೆ. ಸೊ ನಮ್ಮ ಸಿಸ್ಟಮ್ ಆಫ್ ಸ್ಟಡಿಂಗ್ ಏನಿದೆ ಅದು ಹೆಚ್ಚು ಕಮ್ಮಿ ನಾವು ಸರಿ ಮಾಡ್ಕೊಳ್ತೀವಿ. ಪೇರೆಂಟ್ಸು ಈ ಗೊಂದಲಲ್ಲಿ ಏನಿದ್ದಾರೆ, ಈ ಏಜ್ ಗೊಂದಲಲ್ಲಿ ಪಾಪ UKG ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಜ್ ಇಲ್ಲ, ಬಿಕಾಸ್ 2 months ಮಾತ್ರ ಕೊಡ್ಬೋದು ನಮ್ಮ ರೂಲ್ಸ್ ಪ್ರಕಾರ. ಮತ್ತು ದೇಶದಲ್ಲಿ ಎಲ್ಲ ಕಡೆಯೂ ಕೂಡ 6 years ಅಂತಲೇ ಮಾಡ್ತಾ ಇರೋದು. ಏಜಲ್ಲಿ 60 days ಗ್ಯಾಪ್ ಇದೆ. 2 months, ದಟ್ ಈಸ್ 60 days ಗ್ಯಾಪಿಗೆ ಆ್ಯಸ್ ಇಟ್ ಈಸ್ ನಮ್ಮ ರೂಲ್ಸಲ್ಲೇ ಇದೆ. 6 years ಕಂಪ್ಲೀಟ್ ಆಗಲೇಬೇಕು. ಬೈ ಚಾನ್ಸ್ ಆಗಿಲ್ಲ ಅಂದರೆ ಲಿವರೇಜ್ ಆಫ್ 60 days ಓನ್ಲಿ, ಅದು ರೂಲ್ಸಲ್ಲೇ ಇದೆ, ನೋ ಪ್ರಾಬ್ಲಮ್, ಅವ್ರಿಗೆ ಸಿಗುತ್ತೆ. ಬಟ್ ಈ ವರ್ಷ ಮಾತ್ರ ದಯವಿಟ್ಟು ಇದೊಂದು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಆಮೇಲೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇರೆ ಇರೋದ್ರಿಂದ, ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಅದಕ್ಕೆ ಚೇರ್ಮನ್ ಥೋರಟ್ ಅವರು ಇದ್ದಾರೆ. ನಾವೇನೇ ಎಜುಕೇಷನಲ್ ರಿಫಾರ್ಮ್ಸ್ ಮಾಡಬೇಕಾದ್ರೆ ಕೆಲವು ಈ ಥರ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಏಜು ಇದೆಲ್ಲ ಐ ಹ್ಯಾವ್ ಟು ಆಸ್ಕ್ SCP. ಸೊ ನಾನು SCP ಅವರಿಗೆ ನಾನು ಕೇಳಿದಾಗ ಅವ್ರು ಏನಂದರು, ಫಸ್ಟ್ ಇನಿಷಿಯಲಿ ನೋ ಇಟ್ ಇಸ್ 6 years ಅಂತಲೇ ಕೊಟ್ಟರು. ಬಟ್ ಅಗೇನ್ ವಿ ಸೆಂಟ್ ಡೀಟೇಲ್ಸ್, ಅವ್ರ ಹತ್ರ ಚರ್ಚೆ ಮಾಡಿ, PRS ಅವರು ಒಂದು 4-5 ಮೀಟಿಂಗ್ ಮಾಡಿದರು, ಕಮಿಷನರ್ ಅವ್ರು ಮಾಡಿದರು, ನಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಿ ಮಕ್ಕಳು ಮುಂಚೆನೇ ಅಂಡರ್ ಏಜಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ರೂಲ್ಸಿಗೆ. ಅವತ್ತಿಗೆ ಅಂಡರ್ ಏಜ್ ಅಂತೇಳಿ, ಬಿಕಾಸ್ ಅವತ್ತು ಹಂಗಿತ್ತು. ಈಗ 2017-18 ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯ ಅವರು ಇದ್ದಾಗಲೇ 5.5 ಮಾಡಿಬಿಟ್ಟಿದ್ರು. 5.5 ಅಲ್ಲೇ ಮಾಡಿ. ಬಟ್ ಅವತ್ತಿಗೆ ಇವತ್ತಿಗೆ ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. 7 ವರ್ಷ ಆದಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಸೊ 7 ವರ್ಷದೊಳಗೆ ಎಷ್ಟೋ ಬದಲಾವಣೆ ಆಗಿರ್ತದೆ. ಅದಕ್ಕೆ ಇದನ್ನೆಲ್ಲ ನೋಡಿದಾಗ ಈ ವರ್ಷ ನಾನು ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ, ಇವತ್ತು ಗೌರ್ಮೆಂಟ್ ಆರ್ಡರ್, ಇವಾಗ ಆ್ಯಸ್ ವಿ ಆರ್ ಸ್ಪೀಕಿಂಗ್ ಅದು ಗೌರ್ಮೆಂಟ್ ಆರ್ಡರ್ ಕಳಿಸ್ತಾರೆ. 5.5 ಓನ್ಲಿ ಫಾರ್ ದಿಸ್ ಇಯರ್ ಆ್ಯಂಡ್ ಹೂ ಹ್ಯಾವ್ ಪಾಸ್ಡ್ UKG.